ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ವಿಜಯಪುರ ಪಟ್ಟಣದ ವರದಿ. ಮಂಡಿಬೆಲೆ ರಸ್ತೆಯ ಸುಮಾರು ವರ್ಷಗಳಿಂದ ಹುತ್ತ ದೊಡ್ಡದಾಗಿ ಬೆಳೆದು ನಿಂತಿರುವ ಹುತ್ತಕ್ಕೆ ದೇವಾಲಯ ನಿರ್ಮಿಸಿ ಇಂದು ಜೀರ್ಣೋದ್ಧಾರ ನಡೆದ ಸುದ್ದಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆಯಂತೆ ಸಮಾಜ ಸೇವಕ ದಾನಿಗಳಾದ ಮಟನ್ ರಮೇಶ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಮಂಡಿಬೆಲೆ ರಸ್ತೆಗೆ ಹೊಂದಿಕೊಂಡಿರುವ ಪುರಾತನವಾದ ಹುತ್ತ ಎತ್ತರಕ್ಕೆ ಬೆಳೆದು ನಿಂತಿರುವ ಹುತ್ತ ದೇವಾಲಯ ಅಂತಾನೆ ಕರೆಯುವ ವಾಡಿಕೆ ಇರುವುದಕ್ಕೆ ಹುತ್ತ ದೇವಾಲಯ ಅಂತ ಕರೆಯುತ್ತಾರೆ. ಈ ಹುತ್ತ ದೇವಾಲಯ ಚಿಕ್ಕದಾದ ಗುಡಿಯಲ್ಲಿ ಹುತ್ತ ಚಿಕ್ಕದಾಗಿದ್ದು ಕಾಲಕ್ರಮೇಣ ಅತಿ ದೊಡ್ಡದಾಗಿ ಬೆಳೆಯಲು ಆರಂಭಿಸಿದಾಗ ಹುತ್ತ ದೇವಾಲಯ ಪಕ್ಕದ ನಿವಾಸಿ ದಾನಿಗಳು ಸಮಾಜ ಸೇವಕರಾದ ಮಟನ್ ರಮೇಶ್ ಅವರು ಅಪಾರ ಧಾರ್ಮಿಕ ಚಿಂತಕರು ಮತ್ತು ಸಮಾಜ ಸೇವೆಯಲ್ಲಿ ದೇವಾಲಯಗಳ ಬಗ್ಗೆ ಅಪಾರ ಭಕ್ತಿಯುಳ್ಳವರೂ ಆಗಿದ್ದು, ನೋಡಲು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ನಾಣ್ಣುಡಿಯಂತೆ ಇವರ ಸ್ವಭಾವ. ಪಟ್ಟಣದಲ್ಲಿ ಯಾವುದೇ ದೇವಾಲಯಗಳಲ್ಲಿ ಹಬ್ಬಗಳಿಗೆ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸುವುದು, ದೇವಾಲಯಕ್ಕೆ ಧನ ಸಹಾಯ, ಬಡ ಜನರ ಮದುವೆಗಳಿಗೆ, ಯುವ ಪೀಳಿಗೆ ಕ್ರೀಡಾಕೂಟಗಳಿಗೆ ಯಾರೇ ಕಷ್ಟ ಅಂತ ಬಂದಾಗ ಕೈಲಾದಷ್ಟು ಸಹಾಯವನ್ನ ಮಾಡುವುದು ಇವರ ಕಾಯಕವಾಗಿದೆ. ಈ ಪುರಾತನ ಹುತ್ತಗುಡಿ ಶಿಥಿಲಾವಸ್ಥೆಗೆ ತಲುಪಿದಾಗ ಈ ಹುತ್ತಗುಡಿಯನ್ನ ಗಮನಿಸಿ ತನ್ನ ಕೆಲಸ ಕಾರ್ಯಗಳನ್ನ ಬಿಟ್ಟು ದಾನಿಗಳಾದ ಮಟನ್ ರಮೇಶ್ ಅವರ ನೇತೃತ್ವದಲ್ಲಿ ವಿಸ್ತಾರವಾದ ದೇವಾಲಯವನ್ನ ಭಕ್ತಾದಿಗಳ ಸಹಾಯ ಸಹಕಾರದಿಂದ ವಾಸ್ತವವಾಗಿ ಹುತ್ತ ದೇವಾಲಯವನ್ನ ನಿರ್ಮಿಸಿದ್ದಾರೆ. ನಾಗರ ಪಂಚಮಿಯಂದು ಹುತ್ತ ಹಿಂಭಾಗದಲ್ಲಿ ನಾಗರ ಕಲ್ಲನ್ನ ಪ್ರತಿಷ್ಠಾಪಿಸಿ ಶಾಸ್ತ್ರೋಕ್ತವಾಗಿ ಹೋಮ ಹವನಗಳು, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗಗಳು ನಡೆಯುತ್ತದೆ. ಈ ದೇವಾಲಯಕ್ಕೆ ಹೂವುಗಳಿಂದ ಅಲಂಕರಿಸಲಾಗಿತ್ತು. देवताभ्यो नमः। वेदोक्त मंत्र पुष्पाणि समर्पयामि। आत्म प्रदक्षिण नमस्कारान् समर्पयामि। ಈ ದೇವಾಲಯದಲ್ಲಿ ಪಟ್ಟಣ ಹಾಗೂ ಈ ಭಾಗದ ಭಕ್ತಾದಿಗಳು ಪ್ರತಿದಿನ ಪೂಜೆಗಳು ನಡೆಸಿಕೊಂಡು ಹೋಗುತ್ತಿದ್ದರು. ಭಕ್ತಾದಿಗಳಿಗೆ ಕಷ್ಟಗಳ ಬಗ್ಗೆ ಬೇಡಿಕೊಂಡಾಗ ಕಷ್ಟಗಳು ದೂರವಾಗುತ್ತಿತ್ತು. ಈ ಹುತ್ತ ದೇವಾಲಯದಲ್ಲಿ ನಾಗಪ್ಪ ವಾಸಿಸುತ್ತಿರುವುದು ಸತ್ಯವಾಗಿದೆ. ಮಟನ್ ರಮೇಶ್ ಅವರ ನೇತೃತ್ವದಲ್ಲಿ ಇಂದು ನಡೆದ ಪೂಜಾ ಕಾರ್ಯಕ್ರಮಗಳು ಹಾಗೂ ಭಕ್ತಿ ಗೀತೆಗಳು, ದೇವರ ನಾಮಗೀತೆಗಳ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದರು. देवता कुलदेवता समेता सर्पराज सुब्रह्मण्येश्वर स्वामी देवता प्रीत्यर्थे निजवेद सेवा पदारेय ओम श्री जयत्वा भायवस्तो देवो ध्यायेत् सर्व विद्योपशान्तये नारायण नमस्कृत्यं नरं चैव नरोत्तमं देवीं सरस्वतीं व्यासं ततो दयमुदीरयेत् व्यासं वसिष्ठनप्ताः अविकाराय शुद्धाय नित्याय परमात्मने सदेकरूपरूपाय विष्णवे सर्वतिष्ठवे यस्य स्मरणमात्रेण जन्म संसारबन्धनात् विमुच्यते नमस्तस्मै विष्णवे प्रविष्णवे। ದೇವಾಲಯ ಪೂಜಾ ಕಾರ್ಯಕ್ರಮದಲ್ಲಿ ವಿಜಯಪುರ ಪಟ್ಟಣದ ಕೆಪಿಸಿಸಿ ಸದಸ್ಯರಾದ ವಿ ಮಂಜುನಾಥ್, ಟೆಲಿ ಏರ್ ಸ್ಟಾರ್ ನೆಟ್ವರ್ಕ್ ಮಾಲೀಕರಾದ ಬಿ ಸುರೇಶ್, ವಿಜಯಪುರ ಟೌನ್ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಎಂ ನಾಗರಾಜು, ವಿಜಯಪುರ ಟೌನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೋಕೊಲಾ ಮಂಜುನಾಥ್, ಪುರಸಭೆ ಸದಸ್ಯರುಗಳಾದ ಮುಬಾರಕ್, ರಾಮು, ಕಾಂಗ್ರೆಸ್ ಮುಖಂಡರಾದ ಬಂಗಾರ್,
ಡಿ ಮುನಿರಾಜ್, ಟೆಲಿ ಏರ್ ಸ್ಟಾರ್ ನೆಟ್ವರ್ಕ್ ಆರ್ ಮುನಿಕೃಷ್ಣ, ಸಮಾಜ ಸೇವಕರು ಮಟನ್ ಶ್ರೀರಾಮಣ್ಣ, ಓಂ ಶಕ್ತಿ ಕೃಷ್ಣಪ್ಪ, ಇಂದಿರಾನಗರ ಮುನಿರಾಜು, ಕಬಾಬ್ ನರಸಿಂಹಪ್ಪ, ಸಮಾಜ ಸೇವಕರು ದಾನಿಗಳು, ಹುತ್ತ ದೇವಾಲಯ ಉಸ್ತುವಾರಿಗಳಾದ ಮಟನ್ ರಮೇಶ್ ಹಾಗೂ ಇನ್ನೂ ಅನೇಕ ಮುಖಂಡರು, ಮಹಿಳೆಯರು, ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನ ಪಡೆದು ಪ್ರಸಾದವನ್ನ ಸ್ವೀಕರಿಸಿದರು. ಈ ಸಮಯದಲ್ಲಿ ಹುತ್ತ ದೇವಾಲಯದ ಬಗ್ಗೆ ಸಮಾಜ ಸೇವಕರು, ದಾನಿಗಳು, ಹುತ್ತ ದೇವಾಲಯದ ಉಸ್ತುವಾರಿಗಳಾದ ಮಟನ್ ರಮೇಶ್ ಅವರು ಸುದ್ದಿಗಾರರ ಜೊತೆಗೆ ಈ ದೇವಾಲಯದ ಇತಿಹಾಸ ಹಾಗೂ ಈ ದೇವಾಲಯದ ವಿಶೇಷತೆಗಳ ಬಗ್ಗೆ ವಿವರಿಸಿ ಮಾತನಾಡಿದರು. ಈ ಜಾಗದಲ್ಲಿ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಯಾರೂ ಸಂಸಾರದಲ್ಲಿದ್ದ ಪ್ರಕಾರವಾಗಿ ಆವಾಗ ಇಲ್ಲಿ ಬೈಯಮ್ಮನವ್ರ ಒಂದು ತೋಟ ಇತ್ತು, ಅಜೀಜ್ ಸಾಬ್ರವ್ರದ್ದು ಒಂದು ಉಳುಕ್ ಫ್ಯಾಕ್ಟ್ರಿ ಇತ್ತು. ಇಲ್ಲಿಗೆ ಬಂದಾಗ ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಮುನಿಯಮ್ಮ ಅಂತೇಳಿ ಜಾಗ, ಮುನಿಯಮ್ಮನವರು ಅಂತ ಜಾಗ, ಇದು ಮೊದಲಿಗೆ ಬ್ರಾಹ್ಮಣರ ಜಾಗ, ಮಂಗಸಂದ್ರ ಗ್ರಾಮ ಅಂತ ಇದ್ರ ಹೆಸರು. ಮಂಗಸಂದ್ರ ಗ್ರಾಮದಲ್ಲಿ ಇತಿಹಾಸಗಳ ಹಿಂದೆ ಇಲ್ಲಿರ್ತಕ್ಕಂಥ ಚಿಕ್ಕ ಗುಡಿಯಾಗಿತ್ತು. ಇಲ್ಲಿ ಚಿಕ್ಕ ಗುಡಿಯಾಗಿತ್ತು ಅಂದರೆ ಏನು ಸಣ್ಣ ವಿಗ್ರಹ ಇಟ್ಕೊಂಡು ನಡೀತಾನೆ ಇತ್ತು. ಇಲ್ಲಿ ಯಾರು ಬರುವ ರಸ್ತೆಗಳಲ್ಲಿ ಯಾರು ಓಡಾಡ್ತಂಥ ಸ್ಥಳ ಅಲ್ಲ ಇದು. ಅಂಥ ಸ್ಥಳದಲ್ಲಿ ಸುಮಾರು ಕಾಲದಲ್ಲಿ ಇದ್ದಾಗ ಸುಮಾರು ವರ್ಷಗಳಿಂದ ನಾವು ಓಡಾಡ್ತಾ ಇದ್ದಾಗ ಏನೋ ಒಂದು ಇಲ್ಲಿ ಒಂದು ಲೇಔಟ್ ಮಾಡಬೇಕು ಅಂತೇಳಿ ಒಂದು ಜಾಗ ಮಾಡಬೇಕು ಅಂತ ಬಂದಾಗ ಆವಾಗ ಕೇವಲ 15 ರೂಪಾಯಿಂದ 16 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಜಾಗ ಇದು. ಇದು 2001ರಲ್ಲಿ ಇರ್ತಕ್ಕಂಥ ಘಟನೆ. 2001ರಲ್ಲಿ ಈ ಜಾಗದಲ್ಲಿ ಯಾರು ಬರೋದಕ್ಕೂ ಮಂಡ ಮೇಲೆ ರಸ್ತೆಯಲ್ಲಿ ಇಲ್ಲಿ ಕುರುಹುಗಳು ಓಡಾಡ್ತದೆ, ಹಂಗೆ ಹಿಂಗೆ ರಣಪಂಥಗಳಿರ್ತವೆ. ಇದು ಇತಿಹಾಸಗಳಲ್ಲಿ ಭಾರಿ ಭಯಂಕರವಾದ ಮಾತುಕತೆಗಳನ್ನು ನಡೀತಾ ಇತ್ತು. ಇಲ್ಲಿ ಆ ಕಡಿತಾ ಇದ್ದಾಗ ನಾವು ಇಲ್ಲಿ ಬರಬೇಕು, ಇಲ್ಲ ಇಲ್ಲೇನೋ ಸ್ವಲ್ಪ ಕಮ್ಮಿಗೆ ಸಿಗ್ತದೆ ಅಂತೇಳಿ ಜಾಗ ನಾವೇನು ಮಾಡಿದೆ 22 ಲಕ್ಷಕ್ಕೆ ಒಂದು ಎಕರೆ ಕೊಂಡುಕೊಂಡು ಆಗ 15-16 ರೂಪಾಯಿ ಕೊಡ್ತಕ್ಕಂಥ ಸ್ಥಳದಲ್ಲಿ ಇಲ್ಲಿ ಬಂದೋಗುವಾಗ ಇಲ್ಲಿ ನಾನೇ ದೊಡ್ಡ ಬಾಯಿ ಆಗಿತ್ತು. ಇಲ್ಲಿ ಸಣ್ಣದಾಗಿ ದೇವಸ್ಥಾನ ಸುಮಾರು ಒಂದು 70-80 ವರ್ಷಗಳ ಹಿಂದೆ ಹಳೆ ಬಾಯಿ ಇದೆಲ್ಲ ಇದ್ದಾಗ ಸಣ್ಣದಾಗಿ ಒಂದು ಒಂದು ಇದ್ದಾಗ ಉತ್ತುಗಳಿತ್ತು. ಉತ್ತ ಅಲ್ಲಿ ಏನಪ್ಪ ಇದು ಉತ್ತ ಐತೆ ಅಂತೇಳಿ ಇಲ್ಲಿ ಮನೆ ಕಟ್ಟಕ್ಕೆ ಹೋಗಿದಾಗ ನಾನೇನು ಮಾಡಿದೆ, ಮನೆ ಹಿಂದಕ್ಕೆ ಕಟ್ಟಿದೆ, 35 ಅಡಿ ಹಿಂದಕ್ಕೆ ಕಟ್ಟಿದಾಗ ಇಲ್ಲಿ ಉತ್ತದ ದೇವಸ್ಥಾನ ಅಂತೇಳಿ ಸುಮ್ಮನೆ ಒಂದು 4 ಕಲ್ಲು ಹಾಕಿದ್ದೆ. ಆಮೇಲೆ ಬರ್ತಾ ಒಂದು ಚಪ್ಪಡಿ ಹಾಕಿದೆ. ಬರ್ತಾ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ 2001ರಲ್ಲಿ ಇಲ್ಲಿ ಹಾಕಿರ್ತಕ್ಕಂಥ ಪುರಸಭೆ ನೀರು 160 ಅಡಿಗೆ ಈಗೂ ನೀರು ಹರಿತಾ ಇದೆ. ವಿಜಯಪುರಿಗೆ ಸಪ್ಲೈ ಆಗಬೇಕಾದ್ರೆ ನಮ್ಮ ಮಂಡಬೇಲಿ ರಸ್ತೆಯಿಂದಲೇ ಸಪ್ಲೈ ಆಗ್ತಕ್ಕಂಥ 2001ರಲ್ಲಿ ಹಾಕಿರ್ತಕ್ಕಂಥ ಬೋರು ಇದುವರೆಗೂ 170 ಅಡಿ ಘಾತಕದಲ್ಲಿ ಇದುವರೆಗೂ ನೀರು ನಿಲ್ತಿಲ್ಲ. ನೀರಾಂಶ ಇದುವರೆಗೂ ನಿಂತಿಲ್ಲ, ಅದು ಕೈ ಇದ್ದೋರಿಲ್ಲ. ಇದುವರೆಗೂ ನೀರಿನ ಕೊರತೆ ಕಮ್ಮಿ ಆಗಿರೋದ್ರಿಂದ ಇಲ್ಲಿ ಇಷ್ಟು ಅಭಿವೃದ್ಧಿ ಆಗೋಕ್ಕಂತ ಅವಕಾಶ. ಈಗ ಕೇವಲ ಇರ್ತಕ್ಕಂಥ ಸ್ಥಳದಲ್ಲಿ ಇವತ್ತು 3,000 ರೂಪಾಯಿ ಆಗಿದೆ. ನಾವು 2001ರಲ್ಲಿ ಇಲ್ಲಿ ಬರ್ತಕ್ಕಂಥ ನಾನೇ ಕೊಟ್ಟಿರ್ತಕ್ಕಂಥ ಜಾಗಗಳಲ್ಲಿ 14-15 ರೂಪಾಯಿ. ಇವತ್ತು ಫಸ್ಟು ಆ ಧೈರ್ಯವಾಗಿ ಬಂದಿರತಕ್ಕಂಥಾಗೆ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ತಂದೆ ನಮಗೆ ಒಂದು ಪ್ರಸಾದ ಪ್ರಕಾರವಾಗಿ ಇಲ್ಲಿ ಒಂದು ಎಲ್ಲ ಥರವು ಸಿಕ್ಕಾಪಟ್ಟೆ ನಮ್ಮ ವಿಜಯಪುರದಲ್ಲಿ ಒಳ್ಳೆಯ ಸ್ಥಳ ಅಂದರೆ ಮಂಡಬೇಲಿ ರಸ್ತೆ. ಅಲ್ಲ, ಈ ದೇವಸ್ಥಾನ ಯಾವಾಗಿಂದ ನೀವು ನೋಡಿರೋದು? ನಾನು 2001ರಲ್ಲಿ ನೋಡಿದ್ದು. ನಾನು 2003ರಲ್ಲಿ ಇಲ್ಲಿ ಬಂದು ಒಂದು ಮನೆ ಕಟ್ಟಿದ್ದೆ. ನಮ್ಮ ಹೆಸರು ಸರ್? ನಮ್ಮ ಹೆಸರು ರಮೇಶಪ್ಪ ಅಂತೇಳಿ. ಶಿವ ಪರಮಾತ್ಮನೇ
ಈಶ್ವರಮ್ಮ ನಿನ್ನೆ ಈಶ್ವರಮ್ಮ ನಿನ್ನೆ ನಂಬಿದೆ ಭೂಲೋಕ ಮಾತಾ ನಿನ್ನೆ ನಂಬಿದೆ नवनागदेवताभ्यो नमः कर्पूरमङ्गल नीराजनं दर्शयामि नीराजनानन्तरं मध्ये आचमन्यं समर्पयामि त्रिपुरा